ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಇವತ್ತಿನ ಜೋರಾಗಿರೋ ಎಪಿಸೋಡ್ ನ ಮಾತಿಲ್ದೆ ಕತೆ ಇಲ್ದೆ ಬರೀ ರೋಮಾಂಚನ ಅಂತ ಹೇಳ್ಕೊಂಡು ಶುರು ಮಾಡೋಣ. ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು. ರಚಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ನಗ್ಸೋದಕ್ಕೆ ರೆಡಿ ಆಗಿರುವಂತ ನನ್ನ ಪ್ರೀತಿಯ ಮುದ್ದಿನ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ಅವ್ರನ್ನ ವೆಲ್ಕಮ್ ಮಾಡೋಣ. ರೆಡಿನಾ? ನಮಸ್ತೆ ಸ್ಟೂಡೆಂಟ್ಸ್. ಈಗ ಸ್ಕಿಟ್ ಮಾಡೋಣ. ಆಯ್ತು, ಕೂತ್ಕೊಳ್ಳಿ. ಇಷ್ಟೊಂದು ಓವರ್ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಿರೋ ನಮ್ಮ ಹುಡುಗರಿಂದೆ ಸಿಕ್ಕಾಪಟ್ಟೆ ಒಂದು ಏನಂತಾರೆ ಜೋಶು ಇದೆ, ತರಲೆ ತುಂಟತನ ಎಲ್ಲ ಇದೆ. ಅದನ್ನ ನೋಡೋ ಟೈಮು. ಯಾಕಂದ್ರೆ ಈಗ ಮೊದಲನೇ ಸ್ಕಿಟ್ ನ ನೋಡೋ ಟೈಮು. ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಎಣ್ಣೆ ಪ್ರಿಯರ್ ಹೇಳಿದ್ರೆ ಸರ್ವ ರೋಗಕ್ಕೂ ಹೆಂಡತಿನೇ ರೀಸನ್ ಅಂತ ನಮ್ ಜಗಪ್ಪ ಹೇಳ್ತಿದ್ದಾನೆ. ಹೆಂಗಪ್ಪ ಹೇಳ್ತೀಯ ಅಂತ ಅಂದ್ರೆ ರಿಪೋರ್ಟ್ ಬೇರೆ ತೋರಿಸ್ತಿದ್ದಾನ ಅವನು. ಗಂಡ ಓಕೆ, ಹೆಂಡತಿ ಯಾಕೆ ಅಂತ ಅಂತಿರೋ ನಮ್ಮ ಜಗಪ್ಪನ್ ಮಾತನ್ನ ಕೇಳ್ಕೊಂಡ್ ಬಂದ್ಬೇಡ ಅಲ್ಲ. ನಾನು 2 ವಾರ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನೀವೇನು ಬೇಸರ ಮಾಡ್ಕೋಬೇಡಿ ಅಂದ್ರೆ. ಹಾಗೆ ಇನ್ನೊಂದು ವಿಷಯ, ಏನು? ನಾನಿಲ್ಲ ಅಂತ ರಚಿತಾ ಮೇಡಮ್ ನ ನೋಡ್ಬೇಡಿ. ಒಂದು ಸಲಿನು ನಾನ್ ನೋಡಲ್ಲ ಸುಸು. ಅದು ವೆರಿ ಗುಡ್. ಹಾ, ಇನ್ನೊಂದು ವಿಷಯ, ಏನು? ನಾನಿಲ್ಲ ಅಂತ ಅನುಪಮ ಮೇಡಮ್ ಹತ್ರ ಮಾತಾಡ್ಬೇಡಿ. ಅವ್ರ ಹತ್ರ ಅಂತೂ ಮಾತೆ ಆಡಲ್ಲ ಸುಸು. ನೀನ್ ಇಲ್ದಾರ ಹೊತ್ತಲ್ಲಿ ಕಣ್ಣೊಡ್ದು ಏನ್ ಮಾಡಿದ್ರು? ಏನು ಮಾಡಲ್ಲ ಸುಸು. ನೀನೇನಾದ್ರೂ ಹೇಳು. ಸರಿ, ಇನ್ನೊಂದು ವಿಷಯ, ಏನು? ನಾನ್ ಮನೇಲಿ ಇಲ್ಲ ಅಂತ ಆ ಸೀತಾರಾಮ್ ನಮ್ಮ ಮನೆ ಕರ್ಸ್ಕೋಬೇಡಿ. ನಾನು ಆಟ ಆಡ್ತವನಲ್ಲ ಸುಸು. ಹಂಗಲ್ಲ, ನಾನಿಲ್ಲ ಅಂತ ಅವನ್ನ ಕರ್ಸಿ ಕುಡಿಬೇಡಿ ಎಂದೆ. ಕುಡಿಯೋದು ಅಂದ್ರೆ ಏನ್ ಸುಸು? ರಿಯಾಕ್ಷನ್ ಬಂತ? ಅದು ನನ್ನ ಗಂಡ ಅಂದ್ರೆ ಸ್ವಲ್ಪ ಅಲ್ಲಿರೋ ಐಕ್ಳೆಲ್ಲ ಕಲ್ತ್ಕೊಳ್ರಿ ಅಂತ ಬಿಟ್ಬಿಡ್ತಾರೆ ಅಲ್ನ. ಇದು ವಾಸು ಸಾಕ್ಷಾತ್ತಾಗಿದೆ. ವಾಸು ನಮ್ಮ ಯಜಮಾನ್ರದು. ಇದು ಏನ್ ಮಾಡ್ತಾ ಇದ್ಯಾ ಸುಸು? ನೀವು ತುಂಬಾ ಒಳ್ಳೆಯವರು. ಸುಮ್ಮನೆ ನಿಮ್ಗೆ ಎಣ್ಣೆ ಅಂದ್ರೆ ಏನ್ ಗೊತ್ತು? ಇರೋದೊಂದು ಬಾಟ್ಲು ಸುರಿದ್ಬಿಟ್ಟಲೆ. ಈಗ ಮನಸ್ಸಿಗೆ ಪ್ರಶಾಂತವಾಯಿತು. ಹೋಗ್ಲಿ ಬಿಡು ಸುಸು. ನನ್ಗ ಎಣ್ಣೆಗಿಂತ ಈ ಎಂಟಿನೇ ಮುಖ್ಯ. ಅದು ನನ್ ಗಂಡ ಅಂದ್ರೆ ಸ್ವಲ್ಪ ನೀವು ಕಲ್ತ್ಕೊಳ್ಳಿ. ಈ ನವರಂಗಿ ಆಟ ಎಲ್ಲ ಬಿಟ್ಬಿಟ್ಟು ಮರ್ಯಾದೆಗೆ ಮನೇಲಿರಿ. ಏನು ಅಂದ್ರೆ ನಾನು ಹೋಗಿ ಬರ್ತೀನಿ. ಹೋಗಿದ್ ಬಚ್ಚಿದ್ದ. ದೂರ ದೂರ ಎರಡು ತೀರ ನಡುವೆ ನೆನಪು. ಹುಷಾರು. ಆಯ್ತು ಚಿನ್ನ. ದೂರ ದೂರ ಎರಡು ತೀರ ನಡುವೆ ನೆನಪು. ಏನು ಅಂದ್ರೆ ಚಿನ್ನ. ಜೋಪಾನ. ಆಯ್ತು ಚಿನ್ನ. ದೂರ ದೂರ ಎರಡು ತೀರ ನಡುವೆ ನೆನಪು. ನನ್ನ ಹೆಂಡತಿ ಊರ್ಗ್ ಹೋಗಿರೋ ಪರಿಸ್ಥಿತಿನ ನೋಡ್ಕೊಂಡು ಕಾಕ 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 ಅಂತ ನಗ್ತಾ ಇದ್ರಲ್ಲ, ನನಗೆ ಎಷ್ಟು ಫೀಲಿಂಗ್ ಆಗಿದೆ ಏನ್ ಗೊತ್ತಾ? ಸೂರಿ, ನನ್ನ ಫೀಲಿಂಗ್ ಒಂದು ಸಾಂಗ್ ಹಾಕೋ. ಏನ್ ಸರ್ ಇದು? ಏನಿದು ಚಿತ್ತಾರ ನೀಲಿ ಬಾನಿದು. ಹೆಂಡತಿ ಮನೆಯಿಂದ ಆಚೆ ಕಾಲ್ ಇಡ್ತಾ ಇದ್ದಂಗೆನೆ ಲೈಮ್ ಲೈಟ್ ಪ್ರೊಡಕ್ಷನ್ ಇಂದ 3ನೇ ತಾರೀಕು ಸಂಬಳ ಕೊಟ್ಟಾಗ ಎಷ್ಟು ಫೀಲ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಫೀಲ್ ಆಗ್ತಾ ಇದೆ. ಅಷ್ಟೇ ಯಾಕೆ, ಅವಳು ನೀನು ಬೇಡ ಅಂತ ತಾಳಿನ ಕಿತ್ತು ಎಷ್ಟು ಬಿಟ್ರೆ ಅದೇ ತಾಳಿ ತಗೊಂಡು ರಚಿತಾ ಮೇಡಮ್ ಕಟ್ಬಿಡ್ತೀನೇನೋ ಅನ್ನೋ ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ. ಯಪ್ಪ, ಹೆಂಡತಿ ಮನೇಲಿಲ್ಲ ಅಂದ್ರೆ ಎಷ್ಟು ಸಂತೋಷ. ಈ ಸಂತೋಷ ಹೆಂಗಿದೆ ಅಂತಂದ್ರೆ ಪಂಜುರದಲ್ಲಿರೋ ಗಿಳಿನ ತೆಗೆದು ಆರಕ್ಕೆ ಬಿಟ್ಬಿಟ್ರೆ ಎಷ್ಟು ಆನಂದ ಆಗುತ್ತೋ ಅಷ್ಟೇ ಆನಂದ ಆಗ್ತಾ ಇದೆ. ಆನಂದನ ತಾಳಲಾರೆ
ನಿನ್ನ ಮಾತಲ್ಲೇ ನಾ ಹೇಳಲಾರೆ ನನ್ನ ತಿಳಿಸಲು ಬಯಕೆಗಳು. ಅಪ್ಪ ಒಂದ್ ನಿಮಿಷ ಕುಡಿಸುವ ಬಯಕೆಗಳು. ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮ್ಗೆ. ನನ್ನ ಹೆಂಡತಿ ಮನೇಲಿದ್ದಾಗ ನನ್ನ ಬಾಡಿ ಸ್ಕ್ಯಾನ್ ಮಾಡಿಸ್ದಾಗ ಬಂದಂತ ರಿಪೋರ್ಟ್ BP, ಐ, ಶುಗರು ಲೆಕ್ಕನೇ ಇಲ್ಲ. ಫ್ರಸ್ಟ್ರೇಷನ್ 1,500,000, ಡಿಪ್ರೆಷನ್ 2,500,000. ಅದೇ ನನ್ನ ಹೆಂಡತಿ 2 ಕ್ಷಣ ಊರ್ಗೋಗಿದ್ ಬರ್ತೀನಿ ಅಂದಾಗ ನಾನು ಬಾಡಿ ಸ್ಕ್ಯಾನ್ ಮಾಡಿಸ್ದೆ, ಅವಾಗ ಬಂದ ರಿಪೋರ್ಟ್ BP ನಾರ್ಮಲ್, ಶುಗರ್ ನಾರ್ಮಲ್, ಫ್ರಸ್ಟ್ರೇಷನ್ ಇಲ್ವೇ ಇಲ್ಲ, ಡಿಪ್ರೆಷನ್ ಕಳೆದೋಗ್ಬಿಟ್ಟೈತೆ. ಒಂದೇ ಆಡ್ ಆಗಿದೆ ಸರ್, ಹ್ಯಾಪಿನೆಸ್ 100% ಅಂತೆ. ಹ್ಯಾಪಿನೆಸ್ 100% ಆಡ್ ಆಗುತ್ತೆ ಅಂದ್ರೆ ಏನ್ ಸರ್ ಅರ್ಥ? ಸರ್, ಯಾರೋ ಒಬ್ರು ಮಹಾನ್ ವ್ಯಕ್ತಿಗಳು ಹೇಳ್ತಾರೆ ಎಣ್ಣೆ ಸಿಗರೇಟು ಬಿಟ್ರೆ ಐಸು ಹೆಚ್ಚಾಗುತ್ತೆ ಅಂತ. ಆದ್ರೆ ನಾನು ಹೇಳ್ತೀನಿ, ನಿಮ್ ಹೆಂಡ್ತಿದ್ರನ್ನ 2 ವಾರ ಮನೆಗೆ ಕಳಿಸಿ ನಿಮ್ಮ ಐಸ್ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನನ್ನ ಬಂದು ಕೇಳಿ. ಯಪ್ಪ, ಅವಳು ಮನೇಲಿದ್ದಾಗ TV ರಿಮೋಟ್ ನೋಡಿ ಎಷ್ಟು ದಿನ ಆಗೋಗಿತ್ತೋ ಏನೋ. TV ರಿಮೋಟ್ ಎಲ್ಲಿ? ವರ್ಲ್ಡ್ ಕಪ್ ಸಿಕ್ಕದಷ್ಟು ಸಂತೋಷ ಆಗೋಯ್ತಲ್ಲಪ್ಪ. ಸರ್, ರೈತ ಮಳೆಗೆ ವೇಟ್ ಮಾಡ್ದಂಗೆ, ಮಜಾ ಬರೋದಕ್ಕೆ ನಮ್ಮ ಕರ್ನಾಟಕದ ಜನತೆ ವೇಟ್ ಮಾಡ್ದಂಗೆ, ಕೋಳಿ ಮೊಟ್ಟೆ ಇಡಕ್ ವೇಟ್ ಮಾಡ್ದಂಗೆ, ರಚಿತಾ ಮೇಡಮ್ ನನಗೋಸ್ಕರ ವೇಟ್ ಮಾಡ್ದಂಗೆ, ಮನೆಯಲ್ಲಿ ಎಷ್ಟೋ ಗಂಡಸರು ಈ ರಿಮೋಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಸರ್. ಈ ರಿಮೋಟ್ನ ಎದುರುಗಡೆ ನೋಡ್ತಾ ಇದ್ರೆ ಮಲೆ ಮಾದೇಶ್ವರ ಸ್ವಾಮಿನೇ ಡೈರೆಕ್ಟ್ ಆಗಿ ನೋಡಿದಷ್ಟು ಖುಷಿ ಆಗ್ತಾ ಇದೆ. ಇದೇ ಸಂತೋಷಕ್ಕೊಂದು ಸಾಂಗ್ ಕೇಳ್ಬಿಡ್ತೀನಿ. ಹೆಣ್ಮಕ್ಳನ್ನ ಇಷ್ಟು ಗೋಳೈಕೊಂತಿರಲ್ಲ, ಹೆಣ್ಣು ಮನೆ ಬೆಳಗ್ಗೆ ದೀಪ ಕಣೋ ದೀಪ. ಇವಳು ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ಎಂಟ್ರಿಲೇ ಎಕ್ಸಿಟ್ ಕೊಡ್ಸಿದ್ದೀನಿ. ಟಿವಿಲ್ ಬಂದ್ಬಿಟ್ಟು ಟಾರ್ಚರ್ ಕೊಡ್ತಾವಳೆ. ಚಾನಲ್ ಚೇಂಜ್. ಇದು ಹೆಣ್ಣು ಯಾವ ಹೆಣ್ಣುಲಿ ಅಂತ ಅಂದ್ಬಿಟ್ಟು ಈ ಗಂಡುಲಿಗಳ ಸಂತತಿನೇ ಕಮ್ಮಿ ಆಗ್ಬಿಡ್ತಾ ಇದೆ ಇಲ್ಲಿ ನಮ್ಗೆ. ಹೆಣ್ತಿನ ಸರ್ ಇವರೆಲ್ಲ. ಯಮಾರಿಸ್ ಚಾನಲ್ ಚೇಂಜ್. ಹೆಡ್ತಿನ ತವ್ರ ಮನೆ ಕಳಿಸ್ಬಿಟ್ರೆ ಎಲ್ಲಾ ಗಂಡಸರು ಇಷ್ಟೇ ಆನಂದವಾಗಿ ಕುಣಿತಾರ ಏನೋ. ಇದೇ ಖುಷಿಗೆ ಇವತ್ತು ಎಣ್ಣೆ ಹೊಡೆದು ಬಿಡ್ಬೇಕು. ಇದ್ದಿತ್ತೊಂದು ಬಾಟ್ಲಿ ಎಣ್ಣೆ, ಅದನ್ನು ತೆಗೆದು ಸಿಂಕ್ ಒಳಗಡೆ ಸುರಿದು ಬಿಟ್ಲಲ್ಲ ಸರ್. ಇವಳು ಬಾಯಿಗೂ ಮಣ್ಣಾಕ ತೊಪ್ಪೆಸಿದ್ದಿ. ಏನ್ ಮಾಡೋದು ಅಂತ ಫೀಲ್ ಮಾಡ್ತೀನಿ ಅನ್ಕೊಂಡ್ರ? ಅವಳು ಕೆಸರಲ್ಲಿ ಬಿದ್ದಿರೋ ಹಂದಿ ಆದ್ರೆ ಆ ಕೆಸರೇ ನಾನು. ಪಾರ್ವತಿ ಪಾರ್ವತಿ ಪಾರ್ವತಿ, ಅವಳನ್ನ ಮದುವೆ ಆದಾಗ ಅವಳ ಮೇಲೆ ಬೈಕ್ಗೆ ನಿನ್ನಿಂದ ಬೀರುಲ್ ಬಚ್ಚಿಟ್ಬಿಟ್ಟಿದ್ನಲ್ಲ ಪಾರ್ವತಿ. ಗಂಡು ಮಕ್ಕಳು ಎಣ್ಣೆ ಮಾತ್ರ ಬೀರುಲ್ ಬಚ್ಚಿಡಲ್ಲ ಸರ್. ಅವರ ಆಸೆ, ಆಕಾಂಕ್ಷೆ, ದುಃಖ, ಸುಖ, ರೋಷ, ಕೋಪ ಎಲ್ಲಾನು ಬೀರುಲ್ ಬಚ್ಚಿಟ್ಟಿರ್ತಾರೆ. ಆದ್ರೆ ಇವತ್ತು ಈ ಬಚ್ಚಿಟ್ಟಿರುವ ಎಣ್ಣೆಯನ್ನು ಬಿಚ್ಚಿಟ್ಟು ಅದನ್ನ ಒಳಗಡೆ ತಗೊಂಡು ಆಸೆ ಆಕಾಂಕ್ಷೆಗಳನ್ನೆಲ್ಲ ಇವತ್ತು ಪಂಚೆ ಆಸೆ ಬಿಚ್ಚಿಟ್ಬಿಡ್ತೇನೆ. ಏನಾಗೋಗ್ಲಿ. ಯಾರ್ದೋ ರಾಂಗ್ ನಂಬರ್ ಫೋನ್ ಮಾಡಬೇಡಿ ನಂಗೆ. ಪಾರ್ವತಿ ಪಾರ್ವತಿ ಪಾರ್ವತಿ, ನಿನ್ನೊಂದು ಗುಟ್ಗು ಕುಡಿತಾ ಇದ್ದಂಗೆ ಸ್ವರ್ಗ 2 ಇಂಚಲ್ಲಿದೆ ಅಂತ ಫೀಲ್ ಆಗ್ತಾ ಇದೆಯಲ್ಲ ಪಾರ್ವತಿ. ಪಾರ್ವತಿ, ಇದಕ್ಕ ಪಾರ್ವತಿ ಹೆಣ್ಣು ಮಕ್ಕಳು ನೀರಿಗೋಸ್ಕರ ನಲ್ಲಿ ಹತ್ರ ಜಗಳಾಡಿದ್ರೆ ಗಂಡು ಮಕ್ಕಳು ಬೀರ್ಗೋಸ್ಕರ ಬಾರ ಹತ್ರ ಜಗಳಾಡೋದು. ಪಾರ್ವತಿ ಪಾರ್ವತಿ, ಎಣ್ಣೆ ಹಳೇದಾದಷ್ಟು ಟೇಸ್ಟು, ಹೆಂಡತಿ ಹಳೇದಾದಷ್ಟು ವೇಸ್ಟು ಪಾರ್ವತಿ. ಈ ಹೆಣ್ಣಿಗೂ ಎಣ್ಣೆಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಪಾರ್ವತಿ. ಪಾರ್ವತಿ, ನಿನ್ನ ದಿನ ಕುಡಿಬೇಕು ಅಂತ ನಂಗೆ ಆಸೆ ಪಾರ್ವತಿ. ಆದ್ರೆ ಆ ಮುಸುಂಟಿ ಮಕ್ಕ ತೊಪ್ಪೆ ಸಿದ್ದಿ ಹೇಳ್ತಾಳೆ, ನಂಗೆ ಎಣ್ಣೆ ಹೊಡಿಯೋರು ಅಂದ್ರೆ ಆಗಲ್ಲ, ಎಣ್ಣೆ ಅಂದ್ರೆ ಆಗಲ್ಲ, ಎಣ್ಣೆ ವಾಸನೆ ಅಂದ್ರೇನೆ ಆಗಲ್ಲ ಅಂತ. ನನಗೆ ಅವಳು ಕಂಡ್ರೆ ಆಗುತ್ತಾ ಮೇಡಮ್? ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಇಲ್ಲೇ ಪಾರ್ವತಿ. ವೈಫ್ ತೊಪ್ಪೆ ಸಿದ್ದಿ, ಈ ಸಂತೋಷದ ಸಮಯದಲ್ಲಿ ನಾನು ಇವಳು ಫೋನ್ ಲಿಫ್ಟ್ ಮಾಡ್ತೀನಾ? ನೋ ಕಟ್ಟ. ಇವತ್ತು ಓನ್ಲಿ ಹ್ಯಾಪಿ ಡೇ, ಎಂಜಾಯ್. ಓ ಜಗಪ್ಪ,
ಬನ್ನಿ ಗುರು ಸರ್. ಗುರು ಸರ್ ನನ್ ಗುರು ಸರ್ ಅಲ್ಲ ಕಣ. ಓ ಸೀತಾರಾಮ್ ಗೋವಿಂದರಾಜ್ ಬುದಿಕೋಟೆ. ಅಯ್ಯೋ ನಿನ್ ಮುಖ ನೋಡ್ಬಿಟ್ಟು ಗುರು ಸರ್ ಕೂದ್ಲು ಅನ್ಕೊಂಡ್ಬಿಟ್ನಲ್ಲ. ಏನ್ ಈ ಕಡೆ ಹೋಗ್ಲಿ ಸ್ವೀಟ್ ತಗೋ. ಯಾಕೆ ಸ್ವೀಟು? ನನ್ನ ಮಗ LKG ಫಸ್ಟ್ ಕ್ಲಾಸ್ ಪಾಸ್ ಆಗವನೆ. ಸೂಪರ್ ಕಣ. ಜಗ ಹೌದು, ಡೈಲಿ ನಿನ್ನ ಮಕ್ಕ ಒಳ್ಳೆ ಸೀದೋಗಿರೋ ದೋಸೆ ಹಿಂಗಿರೋದು. ಇವತ್ತೇನು ಇಡ್ಲಿ ತರ ಹೊಳಿತಾ ಇದೆ. ಸೀತಾರಾಮ್, ಗಂಡು ಮಕ್ಳು ಯಾವತ್ತು ಇಡ್ಲಿ, ಹೆಣ್ಮಕ್ಳು ಯಾವತ್ತಿದ್ರು ದೋಸೆ. ಸೀತಾರಾಮ್, ದೋಸೆ ನೋಡು ಮೇಲ್ಗಡೆ ಮಾತ್ರ ಬೆಳಗಿರುತ್ತೆ, ಮುಗ್ಚಾಕಿದ್ರೆ ಸೀದೋಗ್ಬಿಟ್ಟಿರುತ್ತೆ. ಆದ್ರೆ ಹುಡುಗರು ಹಂಗಲ್ಲ ಸೀತಾರಾಮ್, ಇಡ್ಲಿ ತರ ನೀನ್ ಮುರಿದ್ರು ತರದ್ರು ಬೆಳ್ಳಗೆ ಇರ್ತಾರೆ ಸೀತಾರಾಮ್. ಹಾಲಂತ ಮನ್ಸು ನಮ್ಮ ಹುಡುಗರ್ದು. ಸೂಪರ್ ಕಣ ನೀನು. ನಾನ್ ಕಲರ್ ಸೂಪರ್ ಅಲ್ಲ, ಅದಕ್ಕೆ ಇರೋದು ಸೀತಾರಾಮ್. ಜಗ ಏನಿವತ್ತು ಡ್ಯಾನ್ಸು, ಎಣ್ಣೆ, ತುಪ್ಪ, ಶಾಲೆ ಪಾಠ ಎಲ್ಲ ಹೇಳು ಸೀತಾರಾಮ್. ಹಂಗಲ್ಲ ಕಣ. ಏನ್ ಲಾಟ್ರಿ ಗಿಟ್ಟಿ ಹೊಡಿತಾ? ಇಲ್ಲ ಇಲ್ಲ, ನೀನ್ ಹೆಂಡತಿ ವಾಂತಿ ಮಾಡ್ಕೊಂಡ್ಲ? ಇಲ್ಲ. ಮತ್ತಿನ್ನೇನು? ನನ್ನ ಹೆಂಡತಿ 2 ವಾರ ತವ್ರ ಮನೆಗೆ ಹೋಗೋಳು ಸೀತಾರಾಮ್. ತವ್ರ ಮನೆಗೆ ಹೋದ್ರೆ ಖುಷಿ ಆಗುತ್ತಾ? ಆಗಲ್ವಾ ಸೀತಾರಾಮ್? ಆಗಲ್ವಾ? ಹೆಂಗೆ? ನಿನ್ BP ಇದೆಯಾ? ಇದೆ. ಶುಗರ್ ಇದೆಯಾ? ಇದೆ. ಡಿಪ್ರೆಷನ್ ಸಿಕ್ಕಾಪಟ್ಟೆ ಇದೆ. ಅದು ಇದೆ. ಹಾಗಾದ್ರೆ ನಿನ್ ಹೆಂಡತಿನ 2 ವಾರ ಊರಿಗೆ ಕಳ್ಸು ಸೀತಾರಾಮ್. ನಿನ್ಗೆ ರೋಗ ವಾಸಿ ಆಗ್ಲಿಲ್ಲ ಅಂದ್ರೆ ನನ್ನ ಬಂದು ಕೇಳು ಸೀತಾರಾಮ್. ಏನಪ್ಪ ಡೌಟ್ ಇದೆ ನನಗೆ. ಡೌಟಾ ಸೀತಾರಾಮ್? ನೀನು ನಿನ್ ಹೆಂಡತಿ ಮನೇಲಿದ್ದಾಗ ಯಾವ್ದಾರ ಹೆಂಗಸರಿಗೆ ಮುತ್ಕೊಟ್ಟಿದ್ಯಾ ಸೀತಾರಾಮ್? ಹೊರಕಾಲ್ ಹೊಡಿತಾಳೆ. ಈಗ ನನ್ನ ಹೆಂಡತಿ ಮನೇಲಿಲ್ಲ ನೋಡು. ನೀನ್ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ನೀನ್ ಯಾವತ್ತಾದ್ರೂ ಎಣ್ಣೆ ಹೊಡೆದಿದ್ಯಾ ಸೀತಾರಾಮ್? ಇಲ್ಲ. ಇವತ್ತ ನನ್ನ ಹೆಂಡತಿ ಮನೇಲಿಲ್ಲ, ಇಲ್ಲ ನೋಡು. ನೀನ್ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಯಾವತ್ತಾರು TV ಹಾಕೊಂಡು ಎಂಜಾಯ್ಮೆಂಟ್ ಮಾಡಿದ್ಯಾ? ಇಲ್ಲ ಕಣ. ಇವತ್ತ ನನ್ನ ಹೆಂಡತಿ ಮನೇಲಿಲ್ಲ, ಇಲ್ಲ ನೋಡು. ಜಗ ನೀನು ಸೂಪರ್ ಕಣ. ಒಂದ್ ನಿಮಿಷ. ಅಲೋ, ಏನೇ ಮಾಡ್ತಾ ಇದೀಯಾ? ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಆಗಿ ಅದು ನಿಲ್ಸ್ಬಿಟ್ಟು ಉಟ್ಟು ಬಟ್ಟೆಲ್ಲ ನಿನ್ನ ತವ್ರ ಮನೆಗೆ ರೈಟ್ ಹೇಳು. ನಾನು ಕಾಲ್ ಮಾಡೋವರೆಗೂ ಬರ್ಲೇಬೇಡ. ಹಿಂಗ್ ಸಡನ್ ಆಗಿ ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಸಡನ್ ಆಗಿ ಕಣೆ, ಒಬ್ಬ ಗುರುಗಳು ಜ್ಞಾನೋದಯ ಮಾಡವ್ರೆ ನನಗೆ. ನೋಡೋ, ಇದೇ ಲಾಸ್ಟ್ ಡಿಸಿಷನ್, ಫೈನಲ್ ಡಿಸಿಷನ್. ಐ ವಾಂಟ್ ಮನಃಶಾಂತಿ. ನಿನ್ನ ಹೆಂಡತಿ ಊರಿಗೆ ಹೋದ್ಲು. ಹೌ ಡು ಯು ಫೀಲ್? ಪ್ರಶಾಂತವಾಗಿದೆ. ನಿನ್ನ ಮನಸ್ಸಿನ ಭಾರ, ತಲೆ ಭಾರ ಎಲ್ಲ ಎಳೆದು ನರನಾಡಿಗಳಿಂದ ಕುಕ್ಕೆ ಹರಿತಾ ಇದೆ. ಆ ಹೆಂಡತಿ ಊರಿಗೆ ಹೋಗೋವಳೆ ಅಂತ ನಿನ್ನ ಮುಖದಲ್ಲಿ ಕಾಂತಿ ಕಾಣಿಸ್ತಾ ಇದೆಯಲ್ಲ ಸೀತಾರಾಮ್. ಬಾ, ನಿನ್ನ ಹೆಂಡತಿನ ಊರಿಗೆ ಹೋಗೋಳೆ, ನನ್ನ ಹೆಂಡತಿನ ಊರಿಗೆ ಹೋಗೋಳೆ, ಇಬ್ರು ಕುತ್ಕೊಂಡು ಎಣ್ಣೆ ಹಾಕೋಣ. ಅಫ್ಕೋರ್ಸ್. Come on. Cheers. ತೊಪ್ಪೆ ಸಿದ್ದಿ, ಮಾನ ಮರ್ಯಾದೆ ಇಲ್ಲ ಇವಳಿಗೆ. ಇಲ್ಲಿ ಸಂತೋಷವಾಗಿ ಜಾಲಿ ಮಾಡ್ತಾ ಇದ್ದೀನಿ, ಫೋನ್ ಮಾಡ್ತಾವಳೆ. ನೋ ಲಿಫ್ಟಿಂಗ್ ಕಟ್ಟ. ಪಾಪ ಏನ್ ಕಷ್ಟ ಲಿಫ್ಟ್ ಮಾಡಿ. ಲೇ, ಬೇಕು ಅಂದ್ರೆ ಲಿಫ್ಟ್ ಇಲ್ದೆ ನಾನು ಮೆಟ್ಲಲ್ಲಿ ನಡ್ಕೊ ಹೋಗ್ಬಿಡ್ತೀನಿ. ಆದ್ರೆ ತೊಪ್ಪೆ ಸಿದ್ದಿ ಫೋನ್ ಮಾತ್ರ ಲಿಫ್ಟ್ ಮಾಡಲ್ಲ. ಕಟ್. ಕುಡಿಚಿತ. ಯಾಕೆ 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 ಇಲ್ಲಿ ಮುಸುಡಿ ಅವಳೆ? ಯಾಕೆ ಮತ್ತೆ ಮತ್ತೆ ಫೋನ್ ಮಾಡಿ ನಂಗೆ ಟಾರ್ಚರ್ ಕೊಡ್ತಾ ಇದ್ದ? ಏನೋ ಹೆಂಡ್ತಿ ಬಲಗಾಲಿಟ್ಟು ಆಚೆ ಹೋದ್ಲು ಅನ್ನೋ ಖುಷಿಲಿದ್ರೆ ಕಾಲ್ ಮೇಲ್ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾಳೆ. ಕಟ್ಟ.